ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ಮಿಕ್ಸಿಗೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪುದೀನ, ಒಂದು 2 ಎಲೆ ಪುದೀನ ಹಾಕ್ಕೊಬೇಕು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಮತ್ತು ಒಂಚೂರು ಶುಂಠಿ ಹಾಕ್ಕೋಬೇಕು. ಮತ್ತು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದು ಬೀಜ ನೋಡಿ ಯಾವ ರೀತಿ ಇರುತ್ತೆ ಅದರೊಳಗಡೆ. ನೆಕ್ಸ್ಟು ಈ ಕಡೆ ನಾನು ಮಾಲ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ಸ್ಕೂಲ್ಗೆ ಬೆಳಗ್ಗೆ ಇವತ್ತು ಹೋಗಬೇಕಾದ್ರೆ ಕುಡ್ಕೊಂಡು ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕ್ಕೊತೀನಿ, ಮತ್ತು ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ಕೊತೀನಿ, ಒಂದು ಸ್ಪೂನು ಪೌಡರ್ ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಗಟ್ಟಿಗೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ತೆಳ್ಳಗಾದರೂ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಯಾರ್ಯಾರಿಗೆ ಯಾವ ರೀತಿ ಇಷ್ಟ ಬೇಕೋ ಆ ಥರ ಮಾಡ್ಕೊಬೋದು, ಗಟ್ಟಿಗೆ ತೆಳ್ಳಗೆ. ಈ ಕಡೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಅದು ತುಂಬ ಒಳ್ಳೆಯದು. ಅಂದರೆ ನನ್ನ ಮಗಳಿಗೆ ಯಾಕೋ ಹೇರ್ ಫಾಲ್ ಆಗ್ತಾಯಿತ್ತು. ಹಾಗಾಗಿ ನಾನು ತೊಗೊಂಡು ಬಂದು ಡೈಲಿ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿಯೋಣ ಅಂತ ಹೇಳಿ ಇವತ್ತಿಂದ ಮಾಡ್ತಾಯಿದ್ದೀನಿ. ಈ ಕಡೆ ನೇರಳೆ ಹಣ್ಣು ಸೀಸನ್ ಆಗಿರೋದ್ರಿಂದ ಈಗ ನೇರಳೆ ಹಣ್ಣು ತೊಗೊಂಡು ಬಂದಿದೆ. ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಒಂದು 10 ನಿಮಿಷ ನೆನೆಸಿಟ್ರೆ ಅದರಲ್ಲಿ ಏನಾದ್ರು ಹುಳ ಅದು ಇದು ಇದ್ದರೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಈ ಕಡೆ ನಾವು ಪಾಟಲ್ಲೆಲ್ಲ ಸೊಪ್ಪು ಹಾಕಿದ್ವಲ್ಲ, ಬೀಜ ಹಾಕಿ ಮೆಂತ್ಯ ಸೊಪ್ಪು ಬಂದಿತ್ತು, ಇದು ಪುದೀನ ಸೊಪ್ಪು ಬಂದಿದೆ ಅಂತ ನನ್ನ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ನೋಡೋರ್ಗಾದರೆ ಗೊತ್ತಾಗುತ್ತೆ. ಈ ಬೆಳಗ್ಗೆ ತಿಂಡಿಗೆ ಆಗುತ್ತೆ ಅಂತ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಕಡೆ ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ರಸ ಬಂದಿದೆ, ಒಂದು ಗ್ಲಾಸಷ್ಟು. ಈಗ ನನ್ನ ಮಗಳು ನಾನು ಇಬ್ಬರು ಕುಡಿತೀವಿ ಬೆಳಗ್ಗೆನೇ. ಅಂದರೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ಎಫೆಕ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಕಡೆ ಪುಳಿಯೋಗರೆ ರೆಡಿ ಮಾಡಿ, ಅರ್ಜೆಂಟ್ ಮಾರ್ನಿಂಗ್ ಅಂತೂ ಫುಲ್ ಅರ್ಜೆಂಟ್ ಇರುತ್ತೆ. ಟೈಮ್ ಆಗಿದೆ ಆಲ್ರೆಡಿ. ನೇರಳೆ ಹಣ್ಣು, ಪುಳಿಯೋಗರೆ, ಇನ್ನೊಂದು ಬಾಕ್ಸಿಗೆ ಬೇರೆ ತಿಂಡಿ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಎಲ್ಲ ತಾಯಂದ್ರಿಗೂ ಇದೇ ರೀತಿ ರೊಟೀನ್ ಇರುತ್ತೆ. ಮಾರ್ನಿಂಗ್ ಟೈಮ್ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ಬ್ಯುಸಿ, ಅರ್ಜೆಂಟಲ್ಲಿ ಎಷ್ಟು ಬೇಗ ಎದ್ದರೂ ಸಾಲಲ್ಲ. ಇವತ್ತು ಮಂಗಳವಾರ, ಇವತ್ತು ಮಳೆ ಬರ್ತಿದೆ ಆಲ್ರೆಡಿ. ಈಗ ಸ್ಕೂಲಿಂದ ಬಂದ್ವಿ 5 ಮಿನಿಟ್ಸ್ ಬ್ಯಾಕು, ಇಲ್ಲಾಂದರೆ ಮಳೆ ನೆನ್ಕೊಂಬರ್ಬೇಕಾಗಿತ್ತು. ನನ್ನ ಮಗಳು ಬಂದ ತಕ್ಷಣ ಮ್ಯಾಂಗೋ ತಿಂತೀನಿ ಅಂದ್ಲು. ಆಮೇಲೆ ಮನ್ಸು ಚೇಂಜ್ ಮಾಡಿಬಿಟ್ಟು ಮ್ಯಾಲ್ಗೋ ಮಿಲ್ಕ್ ಶೇಕ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಈಗ ಮ್ಯಾಂಗೋ ಒಂದು ಕಟ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ ಗ್ರೈಂಡ್ ಮಾಡಿ ಈಗ ಮಿಲ್ಕ್ ಶೇಕ್ ಮಾಡಿದ್ದಾಳೆ. ಹೀಗಿದೆ, ಬನ್ನಿ ನೋಡೋಣ. ಇಲ್ಲಿ ನನ್ನ ಮಗಳು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದಾಳೆ. ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಒಂದೇ ಒಂದು ಮ್ಯಾಂಗೋ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ ಮಾಡಿರೋಂಥದ್ದು. ಚೆನ್ನಾಗಿತ್ತೇನೋ? ಚೆನ್ನಾಗೈತೆ, ಎಮ್ಮಿಯಾಗೈತೆ. ಹಾಕೋ ಗ್ಲಾಸ್ಗೆ. ಫುಲ್ ನೋಡಿ ಎಷ್ಟು ತಿಕ್ಕಾಗಿ ಬಂದೈತೆ. ಹೀಗೆ ಸ್ಪೂನಲ್ಲಿ ಎತ್ಕೊಂಡು ತಿನ್ಬೋದು, ಅಷ್ಟು ಗಟ್ಟಿಗಾಗ್ಬಿಡೈತೆ. ಹಾಲು ಜಾಸ್ತಿ ಹಾಕಲಿಲ್ಲ ನಾನು, ಯಾಕಂದರೆ ಮಿಲ್ಕ್ ಶೇಕ್ ಥರ ಆಗಿಬಿಟ್ರೆ ತುಂಬ ಜಾಸ್ತಿ ಹಾಲು ಸ್ಮೆಲ್ ಇರುತ್ತೆ, ಮ್ಯಾಂಗೋ ಫ್ಲೇವರೇ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಇನ್ನು ನೀರೇನೋ ಹಾಕಿಲ್ವಲ್ಲ, ಐಸ್ ಹಾಕಲಿಲ್ಲ, ಹಾಗಾಗಿ ಗಟ್ಟಿಯಾಗಿದೆ. ನೋಡಿ ಮ್ಯಾಂಗೋ ಮಿಲ್ಕ್ ಶೇಕ್ ಎಷ್ಟು ತಿಕ್ಕಾಗಿ ಮಾಡಿದ್ದಾಳೆ ಅಂತ. ಒಂದು ಮ್ಯಾಂಗೋಲಿ 3 ಗ್ಲಾಸಸ್ ಆಗಿದೆ. ಮ್ಯಾಂಗೋ ಸೀಸನ್ ಇರಬೇಕಾದ್ರೇ ಮ್ಯಾಂಗೋನಲ್ಲಿ ವೆರೈಟಿ ಮಾಡ್ಕೊಂಡು ತಿಂತಾ ಇರಬೇಕು. ಹೊರಗಡೆ ತಿನ್ನೋ ಬದಲು ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ಅವರೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಮಗಳು ಇವತ್ತು ಅವಳೇ ಮಾಡಿ ನಮಗೆ ಕೊಡ್ತಾ ಇದ್ದಾಳೆ ಈಗ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಅಕ್ಕ ನಾನು ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಬರ್ತಾ ಇದ್ದೀವಿ. ಬಸ್ಸಲ್ಲೇ ಹೋಗಿದ್ವಿ, ಹಾಗಾಗಿ ಬರ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿ GT ಮಾಲ್ ಹತ್ರ ಬಂದ್ವಿ. ಹಾಗಾಗಿ ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾವು GT ಮಾಲ್ಗೆ ಬಂದಿದ್ದೀವಿ. ಸಮೋಸ ಸಿಂಗ್ ಅಂತ. ಇವಾಗ GT ಮಾಲಲ್ಲಿ ಡಿಮಾರ್ಟ್ ಓಪನ್ ಆಗಿದೆ. ಈ ಕಡೆ ಪ್ರಸನ್ನ ಥಿಯೇಟರ್ ಇದೆ. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಫುಲ್ ಖಾಲಿ ಇದೆ ನೋಡಿ, ಯಾರೂ ಇಲ್ಲ ಜನ. ನೋಡೋಣ ಒಳಗಡೆ ಹೋಗಿ ಏನಾದರೂ ಆಫರ್ ಇದ್ದರೆ ತಗೊಳ್ಳೋಣ ಅಂತ ಹೇಳಿ. ಅಕ್ಕ ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗಾಗಿ ಇಲ್ಲೇ GT ಮಾಲ್ ಹತ್ರ ಬಸ್ ಹಿಡಿದು ಮಾಲ್ಗೆ ಹೋಗಿ ಬರೋಣ. ಸುಮ್ಮನೆ ಮಕ್ಕಳು ಯಾರೂ ಇಲ್ಲ, ಸ್ಕೂಲ್ಗೆ ಹೋಗಿದ್ರಲ್ವ, ಹಾಗಾಗಿ ಒಂದು ½ ಅವರ್ ಓಡಾಡ್ಕೊಂಡು ಬರೋಣ ಅಂತ. ಬಟ್ ನೋಡಿ, ಈ ಕಡೆ ಮೂಲೆಗೆ ಇಟ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಸಿಕ್ಕಾಪಟ್ಟೆ ಗಾಳಿ ಇತ್ತು, ಸಿಕ್ಕಾಪಟ್ಟೆ ದೇವಸ್ಥಾನದಲ್ಲಿ ಜನ ಇದ್ದರು. ಇವತ್ತು ಮಧ್ಯಾಹ್ನದಿಂದ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಇವಾಗ ತುಂಬ ಜನ ಇದ್ದರು ನೋಡಿ. GT ಮಾಲ್ ಈ ಕಡೆ ಮೆಟ್ರೋ ಸ್ಟೇಷನ್ ಇದೆ. GT ಮಾಲ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಸಮೋಸ ಮತ್ತು ಟೀ ಕುಡಿಯೋಣ ಅಂತ ಇಲ್ಲಿ ಬಂದಿದ್ದೀವಿ. ನೋಡೋಣ, ಸಮೋಸ ಮತ್ತು ಟೀ ಕುಡ್ಕೊಂಡು GT ಮಾಲ್ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಹೋಗೋಣ ಅಂತ. ಅಲ್ಲಿ ಹೋಗೋದು ಮತ್ತು ಈಗ ಆಫರ್ ಇತ್ತು ನೋಡಿ, ಕುತ್ಕೊಬೋದು. ಎಲ್ಲೋದ್ರೂ ನೀನು ನಾನು ಒಂದೇ ಥರ ಮ್ಯಾಚಿಂಗ್ ಹಾಕೊಬರ್ತೀನಿ. ಅವತ್ತು ಹೋದಾಗಲೂ ಹಂಗೆ ಹಾಕೊಬೋದಿದ್ದು, ಗೊತ್ತಿಲ್ಲದೇ ಹಾಕೊಬೋದಿದ್ದು. ಅವತ್ತೆಲ್ಲೋ ಕೇಳಿದ್ರಲ್ಲ ಟೀಚರ್ಸ ಅಂತ. ಬಸ್ ಸ್ಟಾಪಲ್ಲಿ ಇಬ್ಬರು ಒಂದೇ ಕಲರ್. ಅವತ್ತು ಹಂಗೆ ಒಂದೇ ಕಲರ್ ಸೀರೆ ಉಟ್ಕೊಂಡಿದ್ವಿ.
ಬಸ್ ಸ್ಟಾಪಲ್ಲಿ ಯಾರೋ ಟೀಚರ್ಸ ನೀವು ಒಂದೇ ಥರ ಸ್ಯಾರಿ ಹಾಕೊಂಡಿದ್ದೀವಿ ತಂದರು ಇವತ್ತು ಗೊತ್ತಿಲ್ಲದೇ ಹಂಗೆ ಹಾಕೊಂಡ್ಬಂದಿದ್ದೀವಿ ಒಂದೇ ಥರ. ಕಡಲೆಕಾಯಿ ತೊಗೊಂಡಿದ್ವಿ, ಬಟ್ ಕವರ್ ಇಲ್ಲ, ಹಾಗಾಗಿ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಅಲ್ಲಿ ಕೂತ್ಕೊಳ್ಳೋಣ ಅಂತೇಳಿ. ನೋಡಿ ಮೇಲೆ ಇಲ್ಲೇ ಮೆಟ್ರೋ ಇದೆ, ಟ್ರೈನ್ ಬರ್ತಾ ಇರುತ್ತೆ, ಮಾಡಿಟ್ಟಿರ್ತಾರೆ. ಕುಡಿ ಮಸಾಲೆ ಟೀ ಹೆಂಗೈತೆ ನೋಡು. ಏನು ಬಾದಾಮಿ ಅಲ್ಲಿದ್ದಾಗಿದೆ ಮಸಾಲೆ ಟೀ ಅಂದ್ಲು. ಇನ್ನೇನು ನೆಕ್ಸ್ಟ್ ವೀಕಿಂದ ಆಷಾಢ ಶುರು ಆಗ್ತಾ ಇದೆಯಲ್ಲ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಈಗಲೇ. ಗಾಳಿಗೆ ಹೋದಕ್ಕೂ ಕೂದಲೆಲ್ಲ ಮರಗಿಡಗಳು ಕೂದಲೆಲ್ಲ ಹೇಗೆ ಹಾರಾಡ್ತಾ ಇದೆ ನೋಡಿ. ಬಾದಾಮಿ ಅಲ್ಲಿದ್ದಂಗೆ ಇದು ಬಾದಾಮಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಟಿಫನ್ ಸರಿಯಾಗಿ ಮಾಡಿರಲಿಲ್ಲ, ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಒಂದು ಸಮೋಸ ತಿಂದು ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಟೀನೇ ಚೆನ್ನಾಗಿಲ್ಲ ಇಲ್ಲಿ. ನಾವೇನು ಯಾವತ್ತು ಮಾಲ್ಗಳಿಗೆಲ್ಲ ಹೋಗಲ್ಲ, ಎಲ್ಲೋ ಅಪರೂಪ ಹೋಗೋವಂಥದ್ದು. ಇವತ್ತು ಇಲ್ಲೇ ಬಸ್ ಇಳಿದ್ವಲ್ಲ, ಇನ್ನು ಟೈಮ್ ಇತ್ತಲ್ವ, ಸೊ ಹಾಗಾಗಿ ನೋಡೋಣ ಏನಾದರೂ ಆಫರ್ಸ್ ಇದ್ದರೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಮೋಸ ಬರ್ತಾ ಇದೆ, ಟೀ ಬರೀ ಹಾಲು ಥರ ಐತೆ, ಬಾದಾಮಿ ಹಾಲಿದ್ದಂಗೆ ಮಸಾಲೆ ಟೀ ಅಂತ ತಗೊಂಡು ಐತೆ. ನೋಡೋಣ ಸಮೋಸ ಹೆಂಗಿರುತ್ತೆ ಟೇಸ್ಟ್. ಏನು ಸಿಕ್ಕಾಪಟ್ಟೆ ಗಾಳಿ, ನಾವೇ ತೂರ್ಕೊಂಡು ಹೋಗ್ಬೇಕು, ಆ ರೀತಿ ಗಾಳಿ ಬರ್ತಾ ಇದೆ. ಸಮೋಸ ಚೆನ್ನಾಗಿತ್ತು, ಬಟ್ ಸೊ ಈಗ ಮಾಲ್ ಒಳಗೆ ಒಂದು ರೌಂಡ್ ಹಾಕೊಂಬರೋಣ, ಏನಾದ್ರು ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ಈಗ ಹೋಗ್ತಾ ಇದ್ವಿ. ಈಗ ಒಳಗಡೆ ಬಂದ್ವಿ. ಕೆಳಗಡೆ ಡಿಮಾರ್ಟ್ ಇದೆ, ಕೆಳಗಡೆ ಫ್ಲೋರ್ ಫುಲ್ಲು ಡಿಮಾರ್ಟ್. ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಬಾ. ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಬಾ. ನೋಡಿ ಎಲ್ಲ ಖಾಲಿ ಹೊಡಿತಿದೆ, ಯಾರೂ ಇಲ್ಲ, ಎಲ್ಲೋ ಒಬ್ಬೊಬ್ರು ಇದ್ದಾರೆ. ಕೆಳಗಡೆ ಫುಲ್ಲು ಡಿಮಾರ್ಟು, ಮೇಲ್ಗಡೆ ಏನಕ್ಕೆ ನೆಕ್ಸ್ಟ್ ಇಲ್ಲಿ ಜುಡಿಯೋ ಇದೆ. ಬ್ಯಾಗ್ ಒಳಗೆ ಕಳೆಕಾಯಿ ಹಾಕೊಂಡು ಹೋಗ್ತಿದ್ವಿ. ಬಟ್ಟೆ ತಗೊಳ್ಳೋ ಬದಲು ಕಡಲೆಕಾಯಿ ಹಾಕೊಂಡು ಹೋಗ್ತಾ ಇದ್ವಿ. ಯಾವೂರಮ್ಮ? ನೋಡಿ ಡ್ರೆಸ್ಸಸ್, ಜುಡಿಯೋದಲ್ಲಿ ಡ್ರೆಸ್ಸಸ್. ಈ ಮಾಲ್ಗಳಲ್ಲೆಲ್ಲ ಹೋದರೆ ತುಂಬ ಕಾಸ್ಟ್ಲಿನೇ ಇರುತ್ತೆ, ಬಟ್ ಜುಡಿಯೋದಲ್ಲಿ ಬಂದರೆ ಸ್ವಲ್ಪ ವರ್ತ್ ಇಟ್ ಅನಿಸುತ್ತೆ. ಸೊ ನಮ್ಮ ರೇಂಜ್ಗೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದು ಸ್ಲಿಪ್ಪರ್ಸ್ ಆಗಿರ್ಬೋದು, ಮಕ್ಕಳು ಬಟ್ಟೆಗಳು ಅಥವಾ ನಮಗೆ ಎಲ್ಲನೂ ತೊಗೊಬೋದು. ಸೊ ಒಂದೊಂದ್ಸಲಿ ಒಂದು ಆಫರ್ ರೇಟಲ್ಲಿ ಇರುತ್ತೆ, ಒಂದೊಂದ್ಸತಿ ಏನೂ ಇರೋದಿಲ್ಲ. ಸೊ ನೋಡೋಣ ಇವತ್ತು ಏನಾದರೂ ಆಫರ್ ಇದ್ದರೆ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದಂಥದ್ದು. ಈ ಸ್ಲಿಪ್ಪರ್ ನೋಡಿ, ನನ್ನ ಮಗಳು ಇಬ್ಬರೂ ಲಾಸ್ಟ್ ಟೈಮ್ ಇಲ್ಲಿ ತೊಗೊಂಡಿದ್ರು, ಸೇಮ್ ಇದೇ ಥರದವಿದ್ದಾನೆ ನೋಡಿ. ಸೊ ನೆಕ್ಸ್ಟು ನಾನು ಸ್ಲಿಪ್ಪರ್ ನೋಡೋಣ ಅಂತ ಹೇಳಿಬಿಟ್ಟು ಈಗ ಇಲ್ಲಿ ಸ್ಲಿಪ್ಪರ್ ನೋಡ್ತಾ ಇದ್ದೀನಿ. ಸೊ ಒಂದೊಂದು ಚೆನ್ನಾಗಿರುತ್ತೆ, ಅವನು ಯಾವ್ದು ಇಷ್ಟ ಆದರೆ ತೊಗೊಬೋದು, ಇಲ್ಲ ಅಂದರೆ ಇಲ್ಲ. ಸೊ ಹಾಗಾಗಿ ಈಗ ನೋಡಿ ಒಂದು ಇಷ್ಟ ಆಯಿತು, ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ತೊಗೊತಿದ್ದೀನಿ. ಅದು ತಗೋ, ನನ್ನ ಸೈಜ್ ಆಗುತ್ತಾ ನೋಡೋಣ. ಶಾಪಿಂಗು ಅಂದರೆ ಯಾರಿಗೆ ಇಷ್ಟ ಇರಲ್ಲ ಅಂತ ಹೇಳಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರಿಗೂ ಶಾಪಿಂಗ್ ಹೋಗಬೇಕು ಅಂದರೆ ತುಂಬ ಇಷ್ಟನೇ. ಮಕ್ಳನ್ನ ಕರ್ಕೊಬಂದ್ರಂತೂ ಅಮ್ಮ ನನಗೆ ಆ ಸ್ಲಿಪ್ಪರ್ ಕೊಡಿಸು, ಈ ಡ್ರೆಸ್ ಕೊಡಿಸು. ಮಕ್ಳನ್ನ ಕರ್ಕೊಬಂದರೆ ಅವ್ರಿಗೆ ಏನು ಇಷ್ಟನೋ ಅದನ್ನು ತಗೊಳ್ಳೋದು, ಅವ್ರು ಏನು ತೋರಿಸ್ತಾರೋ, ಎಲ್ಲಿ ಕರ್ಕೊಂಡು ಹೋಗ್ತಾರೋ. ಅಮ್ಮ ಇಲ್ಲಿ ಬಾ ಅಂತ ಒಬ್ಳು ಕರಿತಾಳೆ, ಅಮ್ಮ ಅಲ್ಲಿ ಬಾ ಅಂತ ಇನ್ನೊಬ್ಳು ಕರಿತಾಳೆ. ಸೊ ಹಾಗಾಗಿ ಮಕ್ಕಳು ಕರ್ಕೊಂಡು ಬಂದರೆ ಸೊ ಅವ್ರಿಗೆ ಏನೇನು ಬೇಕೋ ಅದು ಕೊಡ್ಸೋದೇ ಆಗಿಬಿಡುತ್ತೆ. ನಾವು ನಮ್ಗೆ ಏನು ತೊಗೊಳ್ಳೋದು ಅದು ಇದು ಮರ್ತೇ ಬಿಡ್ತೀವಿ ನಾವು. ಸೊ ಮಕ್ಕಳಾದ್ಮೇಲಂತೂ ಮಕ್ಳಿಗೆ ಏನು ಇಷ್ಟ, ಅವ್ರಿಗೆ ಏನು ತಿಂಡಿ ಇಷ್ಟ ಅದನ್ನೇ ಮಾಡೋದು, ಅವ್ರಿಗೆ ಯಾವ ಬಟ್ಟೆ ಇಷ್ಟ ಅದನ್ನು ಕೊಡಿಸೋದು, ಅವ್ರು ಸ್ಲಿಪ್ಪರ್ ಕೊಡಿಸೋದು. ಸೊ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ತಿನ್ನಿಸೋದು, ಅಲ್ಲಿ ಕರ್ಕೊಂಡು ಹೋಗೋದು, ಇದೇ ಆಗುತ್ತಲ್ವ ನಮ್ಮದು. ಸೊ ಅಪ್ಪ ಕಷ್ಟಪಟ್ಟು ದುಡಿತಾರೆ ಮಕ್ಳುಗಳನ್ನ ಆಸೆನ ಪೂರೈಸೋದಕ್ಕೆ ಅಂತ, ಎಷ್ಟು ಇನ್ವಾಲ್ವ್ ಆಗಿಬಿಡ್ತಾರೆ ಮಕ್ಳ ಮೇಲೆ. ಅವ್ರಿಗೇನು ಬೇಕೋ ಸೊ ಅದನ್ನೇ ನಮಗೂ ನೋನ್ ಮಾಡ್ಕೊಳ್ಳೋದು. ಅವ್ರಿಗೇನು ಬೇಕೋ ಅವ್ರದ್ದೆಲ್ಲ ತೊಗೊಂಡಾದ್ಮೇಲೆ ಬಿಡು, ಟೈಮ್ ಇದ್ದರೆ ತೊಗೊಳ್ಳೋಣ, ಇಲ್ಲಾಂದರೆ ಬಡ್ಜೆಟ್ ನೋಡಿಕೊಂಡು ಮಕ್ಳಿಗೆ ತೊಗೊಳ್ಳೋಣ ಬಿಡು, ನಮಗೇನು ಬೇಡ ಅಂತ ಹೇಳಿ ಅದನ್ನು ಕಾಂಪ್ರಮೈಸ್ ಮಾಡ್ಕೊತೀವಿ. ಸೊ ಹೀಗಿರುತ್ತೆ ಎಲ್ಲ ತಾಯಂದಿರದು ಮೈಂಡ್ ಸೆಟ್ಟು. ಎಲ್ಲ ಕಾಸ್ಮೆಟಿಕ್ಸ್
ಬಟ್ಟೆ ಚೆನ್ನಾಯ್ತಾ? ಕಾಟನ್ನ ಅದು ನೋಡಿ ಬ್ಲೂ ಕೆಳಗಡೆ ಅದು ಹಾಂ ಅದ ಇರೋದು ಸ್ಟೀಮರ್ ಬ್ಯಾಗ್ನ ಎತ್ಕೊಂಡು ಹೊಟ್ಟೋಗು ಬ್ಯಾಗ್ನ ಎತ್ಕೊಂಡು ಹೊಟ್ಟೋಗು ಹಾಂ ನೀವು ಎಲ್ಲ ಹೀಗೇನಾ? ಫಸ್ಟು ಮಕ್ಳಿಗೆ ತೊಗೊಳ್ಳೋಣ, ಮಕ್ಳಿಗೆ ಆಗಲಿ, ಆಮೇಲೆ ನಮ್ಗೆ ನೋಡ್ಕೊಳ್ಳೋಣ. ನಮ್ಮದೇನು ಹೊಸ ಬಟ್ಟೆ ತಗೊಳ್ಳದೇ ಇದ್ರೂ ನಡೆಯುತ್ತೆ. ಹಬ್ಬದ ಟೈಮಲ್ಲಿ ಮಕ್ಳಿಗೆ ಫಸ್ಟು ಮೇಯ್ನ್ ಅವ್ರಿಗೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು. ಹಬ್ಬಗಳಲ್ಲಿ ಅವ್ರಿಗೆ ಹೊಸ ಬಟ್ಟೆ ಹಾಕಿ ಅವ್ರು ಹೇಗೆ ಕಾಣ್ತಾರೆ, ಹೇಗೆ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಾರೆ, ಅವ್ರನ್ನ ನೋಡೋದ್ರಲ್ಲೇ ನಮ್ಗೆ ಖುಷಿ ಅನಿಸುತ್ತೆ. ಸೊ ಇದೆಲ್ಲ ಮಕ್ಳದ್ದು ಸೆಕ್ಷನ್ನು ನೋಡಿ. ಇದು ಸ್ಟೀಮ್ ಐರನ್ ಕೊಡ್ತಾ ಇದ್ದಾರೆ. ಬಟ್ಟೆಗಳೆಲ್ಲನೂ ಎಲ್ಲ ಟ್ರಯಲ್ ಮಾಡಿ ಇಟ್ಟಿರ್ತಾರೆ. ಒಂದೊಂದು ಸತಿ ಎಲ್ಲ ಸುಕ್ಕಲಾಗಿರುತ್ತೆ. ಸೊ ಹಾಗಾಗಿ ಅದು ಹ್ಯಾಂಗರಲ್ಲಿ ಹಾಕಿರೋ ಕಡೆನೇ ಎಲ್ಲ ಸ್ಟೀಮ್ ಐರನ್ ಮಾಡ್ತಾ ಇದ್ದಾರೆ. ಹಂಗೆ ಅನ್ಕೊತೀವಿ ಮಕ್ಕಳಿಲ್ಲ ಅಂದರೆ ಫ್ರೀಯಾಗಿ ನೋಡ್ಬೋದು, ಓಡಾಡ್ಕೊಬರ್ಬೋದು ಅಂತ. ಬಟ್ ನಮ್ಮ ಮನಸ್ಸು ಒಪ್ಪಲ್ವಲ್ಲ. ಮಕ್ಳನ್ನ ಕರ್ಕೊಂಬಂಡೇ ತೊಗೊಳ್ಳೋಣ, ಅವ್ರಿಗೆ ಇಷ್ಟ ಆಗಿರೋದು ತೊಗೊಳ್ಳೋಣ ಅಂತ ಅಂತೀವಿ. ಸ್ಟುಡಿಯೋನಲ್ಲಿ ಫುಲ್ಲು ಖಾಲಿ, ಯಾರೂ ಇಲ್ಲ. ಜನ ಯಾರೋ ಒಬ್ಬೊಬ್ರು ಇದ್ದಾರೆ. ನಾನು ಸ್ಲಿಪ್ಪರ್ಸ್ ತೊಗೊಂಡೆ ಅಷ್ಟೇ ಬೇಗ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.